ತಹಸೀಲ್ದಾರ್ ಆಫೀಸಲ್ಲಿ, ತಾಲೂಕ್ ಆಫೀಸಲ್ಲಿ ತಹಸೀಲ್ದಾರ್ ಡಮ್ಮಿ ತಹಸೀಲ್ದಾರ್ದಲ್ಲಿ ಅದನ್ನ ತಹಸೀಲ್ದಾರ್ ಅಲ್ಲ. ನಮ್ಮ ಮುಖಂಡರು ತಿಪ್ಪಣ್ಣರು ಡೈರೆಕ್ಟ್ ಆಗಿ ಲೈವ್ ನೋಡ್ತೈತೆ. ಅಲ್ಲಿ ಯಾರೋ ಗಿರಾಕಿಗಳು ಒಂದ್ 5 ಜನ 6 ಜನ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಗಂಟೆ ಅಲ್ಲಿ ಹೇಳ್ತಾರಂತೆ. ನಾನು ತಹಸೀಲ್ದಾರ್ ಕೇಳ್ತೀನಿ, ಒಬ್ಬ ಸಾರ್ವಜನಿಕರು ಬಂದ್ರೆ 5 ರಿಂದ 10 ನಿಮಿಷ ಕುಣಿಸ್ಕೊಂಡ್ಬೇಕು, ಕಳಿಸ್ಬೇಕು. ದಿನನಿತ್ಯ ತಾಲೂಕ್ ಆಫೀಸಾಗ ಇನ್ ರೋಡ್ಕಲ್ ಕೂತವ್ರ, ಇಲ್ಲ ತಹಸೀಲ್ದಾರ್ ಕೆಲಸ ಮಾಡಕ್ ಕೂತವ್ರ. ಇವರು ನಮ್ಮ ಲೀಡರು ಕಣ್ಣಾಗಿ ನೋಡಿದ್ದಾರೆ, ಫೈಲ್ಗಳು ಚೆಕ್ ಮಾಡ್ತಾರೆ. ಜೊತೆ ಅಪರಾಧ ಅಲ್ವಾ? ಅವ್ರು ಹೇಳ್ತಾರೆ, ಕೇಳಿಸ್ಕೊಳ್ರಿ. ಏನು ಬರ್ತಿಪಣ ಯಾವ್ದೋ ಕೆಲಸ ಬೇಕು ಆಮೇಲೆ ನಾನು ತಹಸೀಲ್ದಾರ್ಗೆ ಹೋಗ್ತಾನೆ. ನಾನು ಹೋದ್ರೆ ಸರ್ ಪವಿತ್ರ ಮೇಡಮ್ ತಾಸ್ಕೊಡೋದು ಎಲ್ಲ ಸರಿಗೊತ್ತೀನಿ. ಪವಿತ್ರ ಮೇಡಮ್ ತಾಸ್ಕೊಂಡು ಮಾಡಕ್ಕೆ ಯಾಕಲ್ಲ ಯಾರು ಅನ್ಕೋದಿಲ್ಲ. ಆದ್ರೆ ಯಾರನ್ನ ಹೋಗ್ಲಿ, ಲಾಯರ್ಗಳು, ಅಡ್ವೊಕೇಟ್ ಅವ್ರಿಗೆ ಏನು ಕೇಳಲ್ಲ. ಆಯ್ತು ಅಂತಾರೆ. ಆಗ್ಲಿ ಕಂಪ್ಯೂಟರ್ ಬರೋದು ರಾಘವೇಂದ್ರ ಫೇಲ್ ಕೊಡೋದು. ಆಮೇಲೆ ಆಟನೇ ತಹಸೀಲ್ದಾರ್ ಹೇಳಿದೆ, ಸರ್ ಫಸ್ಟ್ ಟ್ರಾನ್ಸ್ಫರ್ ಮಾಡ್ರಿ ಅಂತ ಹೇಳಿದ್ದೆ. ಇಲ್ಲ ತಿಪ್ಪಣ ಹಾಕೋದು ಯಾರಿಲ್ಲ, ತಲೆ ಕೆಡಿಸ್ಕೊಂಡು ಹೇಳ್ಬಿಡು ಅಂದ್ರು. ಆಮೇಲೆ ತಿರ್ಗಾ DC ಹತ್ರ ಹೋಗಿ DC ಹತ್ರ ಹೋಗಿ ಅರ್ಜಿ ಕೊಟ್ಟೆ, ಕೊಟ್ಟಿದ್ದೆ. ಅರ್ಜಿ ಕೊಟ್ಟಾಗ ನಾನು ಭಾಸ್ಕರ್ ಸರ್ ಕೇಳಿದೆ, ತಿಪ್ಪಣ್ಣ ನೀವು ಟಪಲ ಕೊಟ್ಬಿಡ್ಬೋದು, ಟಪಲ ಕೊಟ್ಟು ಕಾನೂನು ಪತ್ರದಲ್ಲಿ ಕೊಟ್ಟು ಬಂದೆ. ಆದ್ರೂ ಇವತ್ತುವರೆಗೂ 6ನೇ ತಾರೀಕು 4 ಕೊಟ್ಟಿದ್ರು. ಮೇಲೆ ಟ್ರಾನ್ಸ್ಫರ್ ಮಾಡೋದ್ರಿಂದ ಬೇರೆ ಬೇಯಿಸುವಾಗಿಲ್ಲ. ಏನ್ ಮಾಡಿ ತಹಸೀಲ್ದಾರ್ ಕೇಳಕ್ ಹೋಗ್ತೀನಿ. ನಾನು ಯಾಕೆ ಕೇಳಿದೀನಿ ಐಡಿಯಾ ನಮ್ಗೆ ಗೊತ್ತಾ ಯಾರು ಕೂತವ್ರೆ ಅಂತ. ತಹಸೀಲ್ದಾರು ಅವ್ರ ಕೈಯಾರ CC ಕ್ಯಾಮ್ರಾ ಆನ್ ಮಾಡ್ಬಿಟ್ರೆ, ಇಲ್ಲ DC ಬಂದು CC ಕ್ಯಾಮ್ರಾ ಆನ್ ಮಾಡಿದ್ರೆ, ಆ ದಳ್ಳಾಳಿಗಳು ಗಿರಾಕಿ ಎಷ್ಟು ಗಂಟೆಗೆ ಹೋಗ್ತಾರೆ, ಬೆಳಗ್ಗೆ ಮಧ್ಯಾಹ್ನ ಊಟಕ್ಕೆ ಎಷ್ಟು ಗಂಟೆಗೆ ಬರ್ತಾರೆ, ತಿರ್ಗಾ ಮತ್ತೆ 3 ಗಂಟೆಗೆ ಹೋಗಿ 5 ಗಂಟೆಗೆ ಸಾರ್ವಜನಿಕರು ಕೆಲಸ ಮಾಡಕ್ ಬಿಡ್ತಾರಲ್ಲ ಇವರು. MLA ಶಿಕ್ಷಣಗಳು ಚಾಲೆಂಜ್ ಮಾಡ್ತೀನಿ ನಾನು. ಯಾಕೆಲ್ಲ CC ಕ್ಯಾಮ್ರಾ ಚೆಕ್ ಮಾಡಕ ನಾನು ಹೇಳ್ಬೇಕಾ? ಚೆಕ್ ಮಾಡು, ಹಾಕಿ ಅವ್ರನ್ನ. ಏನ್ ಕೆಲಸ ಅವ್ರದ್ದು ಕಾನೂನಾಗಿದೆ. ಇಂಥ ಟೈಮಿಂದ ಇಂಥ ಟೈಮ್ ಬರ್ಬೇಕು, ಅರ್ಜಿ ಕೊಡ್ಬೇಕು. ಈಗ ಕೆಲವು ಫಲಾನುಭವಿಗಳು ಇರ್ತಾರಪ್ಪ, ಇರ್ತಾರೆ. ಪರ್ಸನಲ್ ಆಗಿ ಇರ್ತದೆ, ಅವ್ರ ವೈಯಕ್ತಿಕವಾಗಿ ಏನೋ ಹೇಳೋದಿರ್ತದೆ. ಇವ್ರು ಕುತ್ಕೊಂಡ್ಬಿಟ್ರೆ ಹೆಂಗ್ ಹೇಳೋದು? ಇವ್ರು ಬರೋ ಗಂಟೆ ಆಚೆ ಕಡೆ ಕಾಯ್ತಾ ಇರ್ಬೇಕು. ಇದು ಇವ್ರ ದುರಾಡಳಿತ. ಏನ್ ತಾಲೂಕ್ ಆಫೀಸ್ ಅವ್ರ ಅಪ್ಪನ ಅಂತ ಬಿಟ್ಟಾರ? ಸಾರ್ವಜನಿಕರು ಹೋಗ್ಬೇಕು, ಕೆಲಸ ಮುಗಿಸ್ಕೊಂಡು ಬಂದು ಹೋಗ್ತಾ ಇರ್ಬೇಕು. ಇದನ್ನ ತಹಸೀಲ್ದಾರ್ ಪಕ್ಕಸ್ಬಿಟ್ಟು ಕುತ್ಕೊಂಡ್ಬಿಟ್ಟು ಸೀಟಾಗ ಇವರೆಲ್ಲ ಶಾಸಕ ಉತ್ಸವ ಮಾಡಿ ಕೊಡುವಂತ ಗಿರಾಕಿಗಳು ಸರಿಕೆ ಬಾಂಡ್ಲಿ ಗಡಾರಿ ಅಧಿಕಾರಿಗೆ ಬಕೆಟ್. ನೇರ ಹೇಳ್ತೀನಿ ನಾನು, ತಾಲೂಕಲ್ಲೇ ಇದು ವಾಸ್ತುಸ್ಥಿತಿ ನಡೀತಾ ಇರೋದು. ಇದುವರೆ 3 ವರ್ಷದ ಸಾಧನೆ. ಇವರು ತಾಲೂಕಕ್ಕೆ ಡಿಸ್ಟ್ರಿಕ್ಟ್ ಬೆಂಗಳೂರು ಇದ್ದಂಗೆ. ಇವ್ರು 3 ಜನನ್ನು ಶಾಸಕರು ಸೇರಿನೇ. ಶಾಸಕ ಸೆಂಟ್ರ್ ಕುತ್ಕೊಂಡ್ಬಿಟ್ಟು ಅಕ್ಕ ಬುಕ್ಕ ಅಂತ ಕುತ್ಕೊಂಡ್ಬಿಡ್ತಾರೆ. ಆ ಕಡೆ ಈ ಕಡೆ ಡಿಸ್ಟ್ರಿಕ್ಟ್ ಕುತ್ಕೊಂಡಂಗೆ ಏನಾರ ತಾಲೂಕು ಸಮಸ್ಯೆ ಸಾರ್ ಈಗ ಮಾಡ್ಬೇಕು ಅಂತ ಶಾಸಕರು ಕೇಳಿದಾರ. ಅವರು ಹಿಂಗ್ ಆಗ್ಬೇಕು ಅಂತ ಕೇಳಿದಾರ, ಅವರೇ ಹೇಳಕ್ ಕೊಡೋದು.